ನಮಸ್ಕಾರ. ಏನು ನಿಮ್ಮ ಹೆಸರು? ಹೆಸರು ವಿನಯ್ ಅಂತ ಸರ್. ಎಲ್ಲಿಂದ ಬಂದಿದ್ದೀರಾ? ನಾನು ಬೆಂಗಳೂರು ನೆಲಮಂಗಲಿಂದ ಬಂದಿದ್ದೀನಿ. ನೆಲಮಂಗಲ. ಏನಾಗಿತ್ತು ನಿಮಗೆ? ಆಯುರ್ಮಠಂ ಏನಕ್ಕೋಸ್ಕರ ಬಂದಿದ್ದೀರಾ? L4, L5, S1 ಸ್ಲಿಪ್ ಡಿಸ್ಕ್ ಆಗಿ ಸೈಡ್ಗೆ ಆಗಿತ್ತು. ಅದಕ್ಕೋಸ್ಕರ ಆಯುರ್ಮಠಂ ಬಂದೆ. ಏನೇನಿತ್ತು ಸಮಸ್ಯೆಗಳು ನಿಮಗೆ ಸ್ಲಿಪ್ ಡಿಸ್ಕಿಂದ? ತೊಡೆ ಹಿಂಭಾಗದಲ್ಲಿ ನೋತಿತ್ತು, ಕೆಳಗಡೆ ಮಜಲ್ಸ್ ನೋತಿತ್ತು. ಆಮೇಲೆ ಯೂರಿನ್ ಪಾಸಿಂಗ್ ಟಾಯ್ಲೆಟ್ ಯಾವುದಕ್ಕೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ಏನಾಗ್ತಾ ಇತ್ತು ಹೋಗುವಾಗ? ಗೊತ್ತಾಗ್ತಾ ಇರ್ಲಿಲ್ವಾ? ಅಂದರೆ ಇಲ್ಲಿಂದ ಎದ್ದು ಮಲಗಿದ್ರೆ ಅಷ್ಟೇ ನೋವು ಕಡಿಮೆ ಗೊತ್ತಾಗ್ತಾ ಇರಲಿಲ್ಲ. ಅದು ಎದ್ದಾಗ ನಡೆಯೋಕ್ಕಾಗ್ತಿರ್ಲಿಲ್ಲ. ನಡೆದ ತಕ್ಷಣ ಜುಮ್ನೆಸ್ಸು ಇಲ್ಲ ನೋವು ಜಾಸ್ತಿ ಆಗ್ಬಿಡೋದು. ಎರಡು ನಿಂತ್ಕೊಂಡು 2 ಸೆಕೆಂಡ್ ಹೋಗಂಗಿಲ್ಲ ಸರ್, ಸ್ಟಾರ್ಟ್ ಆಗ್ಬಿಡೋದು ನೋವು. ಆ ನೋವು ಸ್ಟಾರ್ಟ್ ಆಯಿತು ಅಂದರೆ ನೋವಲ್ಲೇ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೋವಾಗೋದು. ಹೋಗಿ ನಡೆಯೋಕೆ ಆಗ್ತಾ ಇರಲಿಲ್ಲ. ಒಂದು 4 ಹೆಜ್ಜೆ ಒಂದು 5 ಹೆಜ್ಜೆ ನಡೆದ ತಕ್ಷಣ ಸ್ಟಾರ್ಟ್ ಆಗೋದು. ಎಷ್ಟು ವರ್ಷದಿಂದ? ಸುಮಾರು ಒಂದು 4-5 ವರ್ಷದಿಂದ ಸರ್. ಈಗ ಇಲ್ಲ, ಈ ಥರ ಜಾಸ್ತಿಯಾಗಿ ಈಗ ಒಂದು 3 ತಿಂಗಳ, 1.5 ತಿಂಗಳು 2 ತಿಂಗಳಾಯಿತು. ನೋವು ಸ್ಟಾರ್ಟ್ ಆಗಿ ಸೊಂಟ ಸೈಟಿಕ ಸ್ಟಾರ್ಟ್ ಆಗಿ ಒಂದು 4-5 ವರ್ಷ ಆಗಿತ್ತು ಸರ್. ನಂತರ ಹೇಗೆ ಜೀವನ ನಿಮ್ದಾಗಾದ್ರೆ? ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ ಸರ್. ಒಂದ್ಸಲ ರಿಕವರಿ ಅನಿಸ್ತಾರೆ, ಇನ್ನೊಂದ್ಸಲ ಗೆದ್ದು 1 ತಿಂಗಳಿಗೆ ರಿಕವರಿ ಆಗದೆ ಅನ್ಕೊಂಡ್ರೆ ತಿರ್ಗಾ ಹುಷಾರಲ್ಲೇ ಬೀಳೋದು. ಹಂಗಾಗಿ ಬೇರೆ ಕಡೆ ಸ್ವಲ್ಪ ತೋರಿಸಿ ತಿರ್ಗಾ ಅಲ್ಲಿ ರಿಕವರಿ ಆಗಿರಲಿಲ್ಲ. ರಿಕವರಿ ಆದ ತೋರಿಸಿದ್ದೀರಾ? ಬೇರೆ ಕಡೆ ಒಂದು ಆಯುರ್ವೇದಿಕಲ್ಲಿ ತೋರಿಸಿದೆ ಸರ್. ಆಮೇಲೆ ಇಂಗ್ಲೀಷ್ ಮೆಡಿಸಿನ್ ತೋರಿಸ್ತೀವಿ, ಅವ್ರು ಆಪ್ರೇಷನ್ ಅಂತಂದ್ರು. ಆಪ್ರೇಷನ್ ಬೇಡ ಅಂತ ಡಿಸೈಡ್ ಮಾಡಿ ತಿರ್ಗಾ ಆಯುರ್ವೇದಿಕ್ ಹೋದೆ. ಅವರು ಮಸಾಜು ಅದನ್ನೇ ಏನೇನೋ ಮಾಡಿದ್ರು, ರಿಕವರಿ ಆಗಿದ್ದೆ ಸರ್. ರಿಕವರಿ ಆಗಿ ತಿರ್ಗಾ 1.5 ತಿಂಗಳು 2 ತಿಂಗಳು ರೆಸ್ಟು ಮಾಡಿದೆ. ಆಮೇಲೆ ಡ್ಯೂಟಿಗೆ ಹೋಗೋಣ ಅಂದ್ಬಿಟ್ಟು 1 ತಿಂಗಳು ಡ್ಯೂಟಿನೂ ಮಾಡಿದೆ ಸರ್. ಡ್ಯೂಟಿ ಮಾಡಿದೆ. ಮಾಡಾದ್ಮೇಲೆ ತಿರ್ಗಾ ಡ್ಯೂಟಿಲಿ ಇದ್ದಕ್ಕಿದ್ದಂಗೆ ನೋವು ಸ್ಟಾರ್ಟ್ ಆಯಿತು. ಕೂತ್ಕೊಳ್ಳೋಕ್ಕಾಗಿಲ್ಲ, ತೊಡೆ ಸೊಂಟ ಎಲ್ಲ ನೋವು ಸ್ಟಾರ್ಟ್ ಆಯಿತು. ಆ ನೋವು ಸ್ಟಾರ್ಟ್ ಆಯ್ತಲ್ಲ ಅಂದ್ಬಿಟ್ಟು ನಾನೇ ಮಾಡಿದೆ. ನೋವಾಯ್ತು ಅಂದ್ಬಿಟ್ಟು ಅವತ್ತು ಡ್ಯೂಟಿಲೇ ಬಿಟ್ಬಿಟ್ಟು ವಾಪಸ್ ಬಂದೆ ಸರ್. ಅವತ್ತು ನಡೆಯೋಕೆ ಹೋಗ್ತಿರ್ಲಿಲ್ಲ. ಅಲ್ಲಿಂದ ಒಂದು 4 ಹೆಜ್ಜೆ 5 ಹೆಜ್ಜೆ ನಡ್ಕೊಂಬರೋಕ್ಕಾಗ್ತದೆ. ಎಡಗೈ ಫುಲ್ಲು ಟೈಟಾಗಿ ಹಿಡ್ಕೊಂಡೇ ನಡ್ಕೊಂಬಂದೆ. ಅಲ್ಲಿಂದ ಮನೆಗೆ ಬಂದು ಆಮೇಲೆ ಇಲ್ಲಿಗೆ ಬರೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇಲ್ಲಿಗೆ ಬಂದೆ ಸರ್. ಇಲ್ಲಿಗೆ ಬಂದು ಇಲ್ಲಿ ಹೆಂಗ್ ಗೊತ್ತಾಯ್ತು ನಿಮಗೆ? ಯೂಟ್ಯೂಬ್ ಪ್ಲಸ್ ಸ್ನೇಹಿತರು ಸರ್. ಸ್ನೇಹಿತರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡೋಗಿದ್ರು. ಒಬ್ರು ಪೊಲೀಸರೊಬ್ರು, ಅವ್ರ ಕಡೆಯಿಂದ ಸಜೆಷನ್ ಸಿಕ್ತು ನಮ್ಮ ಮಿಸಸ್ಗೆ. ಅವ್ರ ಕಡೆಯಿಂದ ಸಜೆಷನ್ ತಗೊಂಡು ಇಲ್ಲಿಗೆ ಬಂದೆ. ಅಂದ್ರೆ ಮುಂಚೆ ಬೇರೆ ಯಾವ್ದು ಆಯುರ್ವೇದ ಹಾಸ್ಪಿಟಲ್ಗೆಲ್ಲ ಹೋಗಿದ್ದೀನಿ ಅಂದ್ರೆ ಮತ್ತೆ ತಿರ್ಗಾ ಈ ಆಯುರ್ವೇದ ಇದ್ರ ಮೇಲೆಲ್ಲ ಹೇಗೆ ನಂಬಿಕೆ ಬಂತು ನಿಮಗೆ? ಅಂದ್ರೆ ಆಪರೇಷನ್ ಮಾಡಿಸ್ಕೊಂಬಾರ್ದು ಅಂತ ನಂಬಿಕೆ ಇರಲಿಲ್ಲ ಸರ್. ಆದ್ರೆ ಹೋಗುತ್ತೆ, ಆಯುರ್ವೇದದಲ್ಲಿ ಹೋಗುತ್ತೆ, ಸ್ವಲ್ಪ ನಿಧಾನ ಅನ್ನೋದೊಂದು ಇತ್ತು. ಆದರೆ ಆಪರೇಷನ್ ಮಾಡಿದ್ರೆ ಸಜೆಷನ್ ಅವ್ರು ಕುಯ್ದು ಒಂದು ಬೋಲ್ಟು ಹಾಕ್ಬಿಟ್ರೆ ತಿರ್ಗಾ ಲೈಫ್ ಸ್ಪಾಯ್ಲ್ ಆಗ್ಬಿಡ್ತದೆ. ತಿರ್ಗಾ ಅಲ್ಲಿ ನಮ್ಮದು ಹಾರ್ಡ್ ಡ್ಯೂಟಿ ಸರ್, ಲೈಟ್ ಡ್ಯೂಟಿ ಎಲ್ಲ ಕೂತ್ಕೊಂಡು ಮಾಡೋ ಡ್ಯೂಟಿ ಎಲ್ಲ, ನಿಂತ್ಕೊಂಡು ಓಡಾಡ್ಕೊಂಡೇ ಮಾಡಬೇಕು ಡ್ಯೂಟಿ. ಆ ಡ್ಯೂಟಿಗೆಲ್ಲ ಬಸ್ಸಲ್ಲಿ ಜಾಸ್ತಿ ಟ್ರಾವೆಲ್ ಮಾಡಬೇಕು. ಅಂಥ ಟೈಮಲ್ಲಿ ನಾವು ಹೆಂಗೆ ಡ್ಯೂಟಿ ಮಾಡೋಕ್ಕಾಗುತ್ತೆ? ನಾವು ಜೀವನ ಮಾಡೋಕ್ಕೆ ಕಷ್ಟ ಆಗ್ಬಿಡ್ತದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನ್ಯಾಚುರಲ್ ಆಗಿ ರಿಕವರಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹುಡ್ತಿದ್ದಾಗ ಮೊನ್ನೆ ಸರ್ದು ನಮಗೆ ವಿಡಿಯೋ ಸಿಕ್ತು. ಬೇರೆ ಒಬ್ಬರು ಅಮೆರಿಕದಿಂದ ಬಂದಿರೋರು ಅವ್ರದ್ದು ನೋಡಿದೆ, ಒಬ್ಬರು ಚಿಕ್ಕಬಳ್ಳಾಪುರದವ್ರು ನೋಡಿದೆ, ಆಮೇಲೆ ಒಂದು ಮಗುದ್ ನೋಡಿದೆ. ತುಂಬ ವಿಡಿಯೋಗಳು ನೋಡಿದೆ. ಅದ್ರಲ್ಲಿ ನೋಡಿ ಕೇಳಿದೆ, ಮಿಸಸ್ ಎಲ್ಲ ಕೇಳಿ, ಆ ಮಿಸಸ್ಸು ಬೇರೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ವಿ. ಒಬ್ರು ಪೊಲೀಸರೊಬ್ಬರು ಬಂದು ಅವರು ಪ್ಯೂರ್ ಆಗಿ ಹೋಗಿದ್ರು. ಅವರು ಸಜೆಷನ್ ಕೊಟ್ಟರು. ಹಂಗೆ ಅವ್ರ ಜೊತೆ ಇನ್ನೊಂದಿಬ್ಬರು ಸಜೆಷನ್ ಕೊಟ್ಟರು. ಒಬ್ರು ಪೂಜಾರಿ ಅನ್ನೋರಂತೆ, ಅವರು ಹಿಂಗೆ ಎದೊಳಕ್ಕಾಗ್ತಿಲ್ಲ, ಬೆಡ್ ರಿಡನ್ ಆಗಿದ್ರು. ಅವರು ಅವ್ರ ಕಡೆಯಿಂದ ನೋಡಿ ಬೆಡ್ ರಿಡನ್ ಆಗಿದ್ರು ಸರ್, ಎದೊಳಕ್ಕೆ ಆಗ್ತಿರ್ಲಿಲ್ಲ ಅಂತ. ಅವರು 3 ತಿಂಗಳು ರೆಸ್ಟ್ ಮಾಡಿದ್ಮೇಲೆ ಇಲ್ಲಿ ಬಂದು ಹೋದ್ಮೇಲೆ ಈಗ ಗಾಡಿ ಓಡಿಸ್ತಾರಂತೆ. ಈಗ 4 ತಿಂಗಳಾಯ್ತಂತೆ ಸರ್ ಟ್ರೀಟ್ಮೆಂಟ್ ಆಗಿ. ಈಗ ಗಾಡಿ ಎಲ್ಲ ಮಾಡ್ತಾರೆ, ಪೂಜೆಗೆಲ್ಲ ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲಿ ಅಂತಂದ್ರು. ಅವಾಗ 100% ಹೋಪಲ್ಲಿ ಬಂದೆ ಸರ್. ಇಲ್ಲಿ ಬಂದ ತಕ್ಷಣ ಡಾಕ್ಟ್ರು ಇದ್ದಾರೋ ಇಲ್ವೋ ಅಂತ ನೋಡಿ ಕೇಳಿದೆ. ಆಮೇಲೆ ಡಾಕ್ಟ್ರು ನಮ್ಮ ಗಾಡಿಯಿಂದನೇ ನಮ್ಗೆ ಕಾಣಿಸ್ಕೊಂಡ್ರು. ದೇವ್ರು ಸಿಕ್ತು ಅಂದ್ಬಿಟ್ಟು ಅವತ್ತು ಒಳಗೆ ಹೋಗಿ ಡಾಕ್ಟ್ರ್ ಕೇಳಿದೆ. ಆಗುತ್ತೆ ಹೋಗಿ ಅಂತ ಕರ್ಕೊಂಬಂದ್ರು. ಅವತ್ತು ಬಂದು ಟ್ರೀಟ್ಮೆಂಟ್ ತೊಗೊಂಡೆ. 14 ಡೇಸ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಈಗ 45 ಡೇಸ್ ರೆಸ್ಟ್ ಕೇಳಿದ್ರು. ರೆಸ್ಟ್ ಆದಮೇಲೆ ಈಗ ಟ್ರೀಟ್ಮೆಂಟ್ಗೆ ಬಂದಿದ್ದೀನಿ. ಈಗ ನನಗೆ ಏನು ನೋವಿಲ್ಲ ಸರ್. ಒಂದು 90ಇಂದ 95% ನೋವು ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಅದು ನೋವಿಲ್ಲ. ಆದರೆ ಡಾಕ್ಟ್ರ್ ಹೇಳಿದ್ದಾರೆ, ನನ್ನ ಬೆಡ್ ರೆಸ್ಟ್ ಮಾಡಿ, ರೆಸ್ಟ್ ಮಾಡಿದಷ್ಟು ಇನ್ನೂ ಪೂರ್ತಿಯಾಗಿ ಪರ್ಮನೆಂಟಾಗಿ ರಿಕವರಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಡಾಕ್ಟ್ರ್ ಏನು ಹೇಳಿದ್ದಾರೆ ಫಾಲೋ ಅಪ್ ಮಾಡ್ತಾಯಿದ್ದೀನಿ. ಪ್ಲಸ್ ಪಥ್ಯ ಬೇರೆ ಹೇಳಿದ್ದಾರೆ. ಪಥ್ಯ ಏನು ಹೇಳಿದ್ದಾರೆ ಅದನ್ನ 100% ಫಾಲೋ ಮಾಡ್ತಾಯಿದ್ದೀನಿ ಸರ್. ಈಗ ತಿರ್ಗಾ ಫಾಲೋ ಅಪ್ಪಲ್ಲಿ ಇನ್ನೇನು ಪಥ್ಯ ಹೇಳ್ತಾರೋ ಅದನ್ನು 100% ಫಾಲೋ ಮಾಡ್ತೀನಿ ಸರ್ ನಾನು. ಸೊ ಇಲ್ಲಿ ಆಯುರ್ಮಠಂ ಬಂದಾದ್ಮೇಲೆ ಏನು ಅನಿಸ್ತು ನಿಮಗೆ? ಮೊದಲನೇ ಎಂಟ್ರಿ ಎಲ್ಲ ಹೇಗೆ ಅನಿಸ್ತು? ಎಂಟ್ರಿ ಎಲ್ಲ ಚೆನ್ನಾಗಿತ್ತು ಸರ್. ಆದರೂ ಡಾಕ್ಟ್ರ್ ನೋಡಿದ ತಕ್ಷಣ ಒಂದು ಹೋಪ್ ಬಂತು. ವಿಡಿಯೋ ನೋಡಿದ್ನಲ್ಲ, ಡಾಕ್ಟ್ರ್ ನೋಡ್ತಾರೆ ಅವರೇ ಅಂತ ನೋಡಿದ ತಕ್ಷಣ ಒಂದು ಹೋಪ್ ಬಂತು. ಅವ್ರು ಮಾತಾಡಿದ್ಮೇಲೆ ಅವರು ಇನ್ನೂ 100% ಹೋಪ್ ಬಂತು. ಆ ಧೈರ್ಯನೂ ಇತ್ತು. ಅವಾಗ ಅವ್ರು ಡಾಕ್ಟ್ರು ಬಂದು ಬೆಡ್ ಹತ್ರ ಬಂದು ಧೈರ್ಯ ಹೇಳೋರು. ಮೊದಲು ಭಯ ಉಟ್ಕೊಂಡ್ಬಿಟ್ಟಿತ್ತು, ಜೀವದ ಮೇಲೆ ಒಂಥರ ಭಯ ಬಿಟ್ಟಿತ್ತು. ರಿಕವರಿ ಇಲ್ಲಿ ಚೆನ್ನಾಗಿ ಆಗಿದ್ರಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ಇಲ್ಲಿ ಹೇಗಿತ್ತು ನಿಮಗೆ ವ್ಯವಸ್ಥೆಗಳೆಲ್ಲ ಹಾಸ್ಪಿಟಲಲ್ಲಿ? ಎಲ್ಲ ಚೆನ್ನಾಗಿದೆ ಸರ್. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ. ಮಸಾಜ್ ಮಾಡೋರು, ಮರ್ಮ ಮಾಡೋರು ಎಲ್ಲ ನ್ಯಾಚುರಲ್ ಕರೆಕ್ಟಾಗಿ ಮಾಡ್ತಾರೆ. ನೋವು ಎಲ್ಲೈತೆ ಅಂದರೆ ಸಾಕು, ಆ ನೋವು ಗಂಟೆ ಬಿಡಲ್ಲ, ನೋವು ತೆಗಿತಾರೆ.
ಆಮೇಲೆ ನೋವು ಈಗ ಸರ್ ಅಂದ್ರೆ ಅವ್ರು ಹೇಳ್ತಾರೆ ಈಗ ನೋವು ಅಂದ್ಬಿಟ್ಟು ಬಿಡೋಕ್ಕಾಗಲ್ಲ ಸರ್, ಅದು ನೋವು ಹೋಗಿಸ್ಬೇಕು. ನಿಮ್ಗೆ ಈಗ ನೋವು ಅನ್ನೋದಕ್ಕಿಂತ ಆ ನೋವು ಹೋಗಿಸೋದು ನೋಡ್ಬೇಕು ನಾವು ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಬೆಡ್ ರೆಸ್ಟಲ್ಲೂ ಬಂದು ಅವಾಗ ಸಜೆಷನ್ ಮಾಡ್ತಾರೆ, ಕಾಲೇ ತಂಗಿಲ್ಲ ಅಂತ ಸಜೆಷನ್ ಮಾಡಿ ಕೇರ್ ಮಾಡ್ತಿರ್ತಾರೆ ಸರ್. ಅವ್ರು ಆ ಕ್ಷಣಕ್ಕೆ ಬೈಯೋದು ಅನಿಸ್ತದೆ, ಆದರೂ ಅವ್ರು ಹಿಂದ್ಗಡೆ ನೋವು ಹೋಗ್ಲಿ ಅಂತಲೇ ಕೇರ್ ಮಾಡ್ತಾರೆ ಅನ್ನೋ ಭಾವನೆ ನಮ್ಗೆ ಬಂದಿದೆ ಈಗ. ಆಮೇಲೆ ಫುಡ್ಡೆಲ್ಲಾದ್ರೆ ಚೆನ್ನಾಗಿರ್ತದೆ ಸರ್. ನಾವು ಏನು ಫುಡ್ ತಿನ್ನಬೇಕು, ಉಪ್ಪು ಹುಳಿ ಖಾರ ಅದು ಹೇಳಿದ್ದಾರೆ, ಆ ಟೈಪಲ್ಲಿ ನಮಗೂ ಕೊಡ್ತಾರೆ ಸರ್. ಯಾವುದ್ರ ಬಗ್ಗೆ ನಮಗೇನು ಬೇಜಾರಿಲ್ಲ. ವಸತಿ ಎಲ್ಲ ಚೆನ್ನಾಗಿದೆಯಾ? ವಸತಿ ಎಲ್ಲ ಚೆನ್ನಾಗಿದೆ ಸರ್, ಕೇರ್ ಮಾಡ್ತಾರೆ, ಎಲ್ಲ ನೀಟಾಗೂ ಇದೆ, ಚೆನ್ನಾಗೂ ಇದೆ. ಪೇಷಂಟ್ಗೆ ಯಾವ ಟೈಪಲ್ಲಿ ನೋಡ್ಬೇಕು, ಈಗ ನಾವು ಬಂದಿರೋದು ವಾಸ ಆಗಬೇಕು, 100% ವಾಸ ಏನು ಬೇಕೋ ಎಲ್ಲ ಸಿಗುತ್ತೆ ಸರ್. ಇಲ್ಲಿ ನಿಮಗೆ ಈ ವಿಡಿಯೋ ನೋಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮಂಗೆ ನೋವಲ್ಲಿರೋರಿಗೆ, ಅನುಭವಿಸ್ತಾ ಇರೋರಿಗೆ, ಎಲ್ಲ ನರಸಿಂಹವಾಗಿರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೋಗಿ ಸಜೆಷನ್ ಬಂದಿದ ತಕ್ಷಣ ನೋವು ಯಾರಿಗೂ ಗೊತ್ತಾಗಲ್ಲ, ಏನು ಅದೇನಾಗುತ್ತೆ ಏನಾಗುತ್ತೆ ಅಂತಾರೆ. ಅದು ನೋವು ಬಂದು ಬೆಡ್ ರಿಡನ್ ಆಗ್ತಿರಲ್ಲ, ಆ ಜೊತೆಲಿರೋ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅವ್ರನ್ನೆಲ್ಲ ಲೈಫ್ ಮುಂದುವರ್ಸೋದು ತುಂಬ ಕಷ್ಟ ಆಗ್ಬಿಡ್ತದೆ. ಅವ್ರ ಅವಶ್ಯಕತೆ ನಾವು ತೀರ್ಸೋಕ್ಕಾಗಲ್ಲ, ಆ ಪರಿಸ್ಥಿತಿಲಿ ಆಗ್ಬಿಡ್ತೀವಿ. ನಾವೇ ಇನ್ನೊಬ್ರು ಸಜೆಷನ್ ಹೋಗ್ಬಿಡ್ತೀವಿ, ನಮಗೆ ಎತ್ತೋರು ಕುಂಡ್ರಿಸೋರು ಅಂದ್ರೆ ತುಂಬ ಕಷ್ಟ ಆಗ್ಬಿಡ್ತದೆ. ಜೀವನ ಮಾಡೋದೇ ಕಷ್ಟ ಆಗ್ಬಿಡ್ತದೆ. ಈಗ ಬೇರೆ ಥರ ಎಲ್ಲ ಇದ್ರೂ ಕೂಡ ಲೈಫ್ ಲೀಡ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡ್ತದೆ. ಆ ಥರ ಆದಾಗ ಈಗ ಆಪ್ರೇಷನ್ಗೆ ಅಂತ ಸಜೆಷನ್ ಹೋಗ್ತೀವಿ, ಎಲ್ಲೋದ್ರೂ ಆಪ್ರೇಷನ್ ಹೇಳ್ತಾರೆ. ಅಲ್ಲಿ ಹೋದ್ರೂ ಕೂಡ 100% ಸಿಕ್ಕೋದು ನ್ಯಾಚುರಲ್ ಎಲ್ಲ. ನಾನು ಒಂದು 10-15 ಜನ ವಿಚಾರಿಸಿದ್ದೀನಿ, ಯಾರಲ್ಲಿ ಒಬ್ರಿಬ್ರು ಅಷ್ಟೇ ಕ್ಯೂರ್ ಆಗಿರೋದು. ಬಗ್ಗಕ್ಕಾಗಲ್ಲ ಅಂತಾರೆ ಲೈಫಲ್ಲಿ, ಆಮೇಲೆ ವೆಯ್ಟ್ ಎತ್ತಂಗಿಲ್ಲ, ಒಂದು 5 kg ಮೇಲೆ ಅಂತಾರೆ. ಲೈಫ್ ಲೀಡ್ ಮಾಡೋದು ತುಂಬ ಭಯಂಕರ ಕಷ್ಟ ಆಗ್ಬಿಡ್ತದೆ. ಈಗ ಅರ್ಧ ಏಜಲ್ಲಾದರೆ ವಯಸ್ಸಾಗೋಯ್ತು ಹೆಂಗೋ ಅನ್ಕೊಂಡ್ಬಿಡ್ತೀವಿ. ಈಗ ಅರ್ಧ ಏಜಲ್ಲಿ ಆಗೋಗ್ಬಿಟ್ಟಾಗ ಅತ್ತ ಮಕ್ಕಳು ನೋಡೋಕ್ಕಾಗಲ್ಲ, ಇತ್ತ ಅಪ್ಪ ಅಮ್ಮ ನೋಡೋಕ್ಕಾಗಲ್ಲ, ಇತ್ತ ನಾವು ನೋಡ್ಕೊಳಕ್ಕಾಗಲ್ಲ ಪರಿಸ್ಥಿತಿಲಿ. ವಿಡಿಯೋ ನೋಡೋರಿಗೆ ಮೆಸೇಜ್ ಏನಾಗಾದ್ರೆ, ಅಲ್ಲಿ ಹೋಗೋ ಬದಲು ಕೊನೆ ಲೈಫಲ್ಲಿ ನಮ್ಗೆ ಏನೂ ಟ್ರೀಟ್ಮೆಂಟ್ ಇಲ್ಲ, ಕೊನೆ ಕಷ್ಟ ಐತೆ, ನಮಗೆ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿ 100% ಹೋಪ್ ಇಕ್ಕೊಂಬನ್ನಿ. 100% ಸಿಗುತ್ತೆ. ನೀವು ಎಷ್ಟು % ಹೋಪ್ ಇಕ್ಕೊಂಬರ್ತೀವೋ ಅಷ್ಟು % ರಿಸಲ್ಟ್ ನಿಮ್ಗೆ ಸಿಗುತ್ತೆ. ದಯವಿಟ್ಟು ಬನ್ನಿ. 100% ನನಗಂತೂ ರಿಕವರಿ ಆಗಿದ್ದೀನಿ, ಇನ್ನೂ ರಿಕವರಿ ಆಗ್ತೀನಿ ಅನ್ನೋದು ಸಜೆಷನ್ ನನಗೆ ಧೈರ್ಯ ಇದೆ. ಡಾಕ್ಟರ್ ಹೇಗೆ ಹೇಳ್ತಾರೋ ಅದೇ ಥರ ನಾನು ಫಾಲೋ ಅಪ್ ಮಾಡಿ 100% ಮಾಡ್ತೀನಿ. ಇಷ್ಟೊತ್ತು ನಿಲ್ಲಕ್ ಆಗ್ತಾ ಇತ್ತು ನಿಮ್ಗೆ ಮೊದಲು? ಇಲ್ಲ ಸರ್, ಇಷ್ಟೊತ್ತು ಅವಲೇ ಕರೆಂಟ್ ಹೊಡೆದಂಗೆ ಸ್ಟಾರ್ಟ್ ಆಗ್ಬಿಟ್ಟಿರೋದು. ಹುಡುಕ್ತಿದ್ದೆ ಎಲ್ಲಿ ಮನೆ 7 ನಿಮಿಷ ನಿಂತಿದ್ದೀರಾ? ಹ್ಞೂ ಸರ್, ನಿಂತಿದ್ದೀನಿ. ಈಗ ಎಷ್ಟು ನಿಲ್ತಾ ಇದ್ರಿ? ಇಲ್ಲ ಸರ್, ಇಷ್ಟೊತ್ತರ ನಿಲ್ಲ. ಸ್ನಾನಕ್ಕೆ ಹೋದ್ರು 1 ನಿಮಿಷ ನೀರು ತೋಡಿರೋರು ಹೋಗಿ ಹಿಂಗೆ ನಿಂತ್ಕೊಂತ ಬಕೆಟ್ ದಬ 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 ನೀರು ಇರೋರು. ಅಷ್ಟೊತ್ತು ಸ್ಟಾರ್ಟ್ ಆಗ್ಬಿಡೋದು, ಬಿಟ್ಬಿಡ್ರಮ್ಮ ಅಂತ ಮೈಸ್ ಇಟ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮನೆಗೆ ಮುಟ್ತಿದ್ದೆ. ಆ ಟೈಪಲ್ಲಿ ನೋವಿತ್ತು. ಇಲ್ಲಿ ಬರೋರು ಹೇಳ್ತೀನಿ ಸರ್, ನೀವು ಎಲ್ಲೋ ಕಷ್ಟ ಬಿಡ್ತಾರೋ ಗೊತ್ತಿಲ್ಲ, ಏನು ಕಷ್ಟ ಬಿದ್ದಿರೋ ಗೊತ್ತಿಲ್ಲ, ಬೆಡ್ ರಿಟರ್ನರ್ ಆಗಿರ್ಬೋದು, ಸಣ್ಣ ಸ್ಟಾರ್ಟ್ ಆಗಿರೋರು ಆಗ್ಬೋದು. ದಯವಿಟ್ಟು ಬನ್ನಿ, 100% ರಿಕವರಿ ಆಗಿ. ಬರೋ ಮುಂಚೆ 100% ಓಪಿಕಂಬನ್ನಿ. ಓಪಿಕಂಬಂದ್ರೆ ಮತ್ತೆ 100% ರಿಸಲ್ಟ್ ಅಂತ ಗ್ಯಾರಂಟಿ ಸಿಗುತ್ತೆ ನಿಮಗೆ. ಅಷ್ಟು ಹೇಳ್ತೀನಿ ಸರ್. ನಾನು ಸಿಕ್ಕೈತೆ, ನಾನು ನಿಮ್ಗೆ ಹೇಳ್ತಿದ್ದೀನಿ ಸರ್, ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.